ಬಳ್ಳಾರಿಯ ಚೋರ್ ಬಾಬುಲಾಲ್ ನಿವಾಸದ ಮೇಲೆ ಮತ್ತೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಮನೆಯ ರಹಸ್ಯ ಸ್ಥಳದಲ್ಲಿ ಹಣ ಇಟ್ಟಿರುವ ದೂರಿನ ಹಿನ್ನೆಲೆಯಲ್ಲಿ ಐಟಿ ಮತ್ತು ಚುನಾವಣಾ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಆದರೆ ಸರ್ಚ್ ವಾರೆಂಟ್ ತರುವಂತೆ ಪಟ್ಟು ಹಿಡಿದಿರುವ ಬಾಬುಲಾಲ್ ಪುತ್ರರು ಅಧಿಕಾರಿಗಳನ್ನ ಮನೆಯೊಳಗೆ ಬಿಡ್ತಾ ಇಲ್ಲ. ಅಲ್ಲದೆ ಮನೆ ಲೈಟ್ ತೆಗೆದಿದ್ದಾರೆ. ನಿನ್ನೆಯಷ್ಟೇ ಬಳ್ಳಾರಿಯ ಚೋರ್ ಬಾಬುಲಾಲ್ ನಿವಾಸದಲ್ಲಿ ಕೋಟಿ ಕೋಟಿ ಹಣ ಪತ್ತೆಯಾಗಿತ್ತು. ಹವಾಲಾ ಹಣವನ್ನ ಚುನಾವಣಾ ಅಧಿಕಾರಿಗಳು ಸೀಸ್ ಮಾಡಿದ್ರು. ಇನ್ನಷ್ಟು ಹಣ ಇರುವ ಶಂಕೆಯ ಆಧಾರದ ಮೇಲೆ ಮತ್ತೆ ಚುನಾವಣಾ ಅಧಿಕಾರಿಗಳು ದಾಳಿಯನ್ನ ನಡೆಸಿರೋದು. ಮನೆಯ ರಹಸ್ಯ ಸ್ಥಳದಲ್ಲಿ ಹಣ ಇಟ್ಟಿರುವ ದೂರಿನ ಹಿನ್ನೆಲೆಯಲ್ಲಿ ಐಟಿ ಮತ್ತು ಚುನಾವಣಾ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಆದರೆ ಸರ್ಚ್ ವಾರೆಂಟ್ ತರುವಂತೆ ಪಟ್ಟು ಹಿಡಿದಿರುವ ಬಾಬುಲಾಲ್ ಪುತ್ರರು ಅಧಿಕಾರಿಗಳನ್ನ ಮನೆಯ ಒಳಗಡೆ ಬಿಡ್ತಾ ಇಲ್ಲ. ಇವಾಗ ಮತ್ತಷ್ಟು ಮಾಹಿತಿ ಪಡೆಯೋಣ. ನಮ್ಮ ಬಳ್ಳಾರಿ ಪ್ರತಿನಿಧಿ ಗುರುರಾಜ್ ಹೂಗಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುರುರಾಜ್, ನಿನ್ನೆಯಷ್ಟೇ ಕೋಟಿ ಕೋಟಿ ಹಣವನ್ನ ಜಪ್ತಿ ಮಾಡಲಾಗಿತ್ತು. ಇವತ್ತು ಕೂಡ ಅಧಿಕಾರಿಗಳು ದಾಳಿಯನ್ನ ನಡೆಸೋಕೆ ಹೋಗಿದ್ದಾರೆ ಬಾಬುಲಾಲ್ ಮನೆಯಲ್ಲಿ. ಆದ್ರೆ ಬಾಬುಲಾಲ್ ಮನೆಯವರು ಅಡ್ಡಿಯನ್ನ ಪಡಿಸಿರೋದು. ಏನ್ ನಡೀತಾ ಇದೆ ಸದ್ಯಕ್ಕೆ ಅಲ್ಲಿ? ಸ್ಮಿತಾ, ಏನಂತ ಹೇಳಿದ್ರೆ ಆರಂಭದಲ್ಲಿ ಏನು ಸಹಾಯಕ ಆಯುಕ್ತರು ಆ ಮನೆ ಮೇಲೆ ದಾಳಿ ಮಾಡಿದ್ರು. ಆ ಸಂದರ್ಭದಲ್ಲಿ ಬಾಬುಲಾಲ್ ಪುತ್ರರು ಮತ್ತೆ ಅಡ್ಡಿಪಡಿಸುವಂತ ಒಂದು ಕೆಲಸವನ್ನ ಮಾಡಿದ್ರು. ನೀವು ಒಂದು ಸಾರಿ ಮಾತ್ರ ಸರ್ಚ್ ವಾರೆಂಟ್ ಪಡೆದು ಮನೆಗೆ ಬಂದಿದ್ರಿ, ಈಗ ಪದೇ ಪದೇ ಬಂದು ಮನೆ ಪರಿಶೀಲನೆ ಮಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಅಡ್ಡಿಪಡಿಸಿದ್ರು. ಆದ್ರೆ ಎಸಿ ಅವರನ್ನ ತರಾಟೆಗೆ ತೆಗೆದುಕೊಂಡ ಬಳಿಕ ಈಗ ಅಧಿಕಾರಿಗಳೆಲ್ಲರೂ ಕೂಡ ಒಳಗಡೆ ಹೋಗಿದ್ದಾರೆ. ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಮತ್ತು ಚುನಾವಣೆ ಅಧಿಕಾರಿಗಳು ಕೂಡ ಈಗ ಮನೆಯನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈಗ ಪೊಲೀಸರಿಗೆ ಮತ್ತೆ ಚುನಾವಣಾ ಅಧಿಕಾರಿಗಳಿಗೆ ಇವತ್ತು ಒಂದು ದೂರು ಬಂದಿತ್ತು. ಏನ್ ಚೋರ್ ಬಾಬುಲಾಲ್ ಏನಿದ್ದಾನೆ ಆತನ ಮನೆಯಲ್ಲಿ ಇನ್ನಷ್ಟು ಹಣ ಇದೆ, ರಹಸ್ಯ ಸ್ಥಳದ ನೆಲಮಾಡಿಯಲ್ಲಿ ಹಣವನ್ನ ಊತಿಡಲಾಗಿದೆ ಅನ್ನುವಂತ ಮಾಹಿತಿಯನ್ನ ಚುನಾವಣಾಧಿಕಾರಿಗಳಿಗೆ ನೀಡಿದ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ದಾಳಿ ನಡೆಸಲಾಗಿದೆ. ನಿನ್ನೆ ಅಷ್ಟೇ ಆತನ ಮನೆಯಲ್ಲಿ ದಾಳಿ ನಡೆದ ಸಂದರ್ಭದಲ್ಲಿ ಸುಮಾರು 9 ಕೋಟಿ ನಗದು ಹಣ ಪತ್ತೆಯಾಗಿತ್ತು. ಹಾಗೆ 10 ಹಲವು ಕೋಟಿಗಳು ಕೂಡ ದಾಖಲೆಗಳು, ಭೂ ವ್ಯವಹಾರದ ದಾಖಲೆಗಳು ಕೂಡ ಪತ್ತೆಯಾಗಿದ್ವು. ಅದರ ಭಾಗವಾಗಿ ಇವತ್ತು ಮತ್ತೆ ದಾಳಿ ಕೂಡ ಮುಂದುವರೆದಿದೆ. ಮನೆಯನ್ನ ಪರಿಶೀಲಿಸುವಂತಹ ಒಂದು ಕೆಲಸವನ್ನ ಕೂಡ ಈಗಾಗಲೇ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಲೈಟ್ ಗಳನ್ನ ಆಫ್ ಮಾಡಲಾಗಿದೆ. ಹಾಗಾಗಿ ಅಧಿಕಾರಿಗಳು ಬ್ಯಾಟರಿಗಳ ಸಹಾಯದಿಂದ ಮನೆಯನ್ನ ಅಂದ್ರೆ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಸ್ಮಿತಾ, ಗುರುರಾಜ್, ನಿನ್ನೆ ಏನು ಸಾಕಷ್ಟು ಹಣ ದಾಖಲೆಗಳನ್ನ ಜಪ್ತಿ ಮಾಡಿಕೊಳ್ಳಲಾಗಿತ್ತು. ಇವತ್ತು ಕೂಡ ಈ ಒಂದು ಕಾರ್ಯಾಚರಣೆ ಮುಂದುವರಿಸಿರೋದು ಯಾವ ನಿರೀಕ್ಷೆನ ಅಥವಾ ಏನು ದೂರಿನ ಆಧಾರದ ಮೇಲೆ ಈ ಒಂದು ದಾಳಿಯನ್ನ ಮತ್ತೆ ನಡೆಸಿದ್ದಾರೆ? ಯಾವ ರೀತಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು? ಯಾವೆಲ್ಲ ದಾಖಲಾತಿಗಳು ಸಿಗುವ ನಿರೀಕ್ಷೆ ಇದೆ ಅಧಿಕಾರಿಗಳಿಗೆ ಅಂತ? ಸ್ಮಿತಾ, ಏನಂತ ಹೇಳಿದ್ರೆ ಚೋರ್ ಬಾಬುಲಾಲ್ ಏನಿದ್ದಾನೆ ಈತ ಒಂದು ಸಾಮಾನ್ಯ ಆಸಾಮಿಯಲ್ಲ. 100 ಕೋಟಿ ವಹಿವಾಟು ನಡೆಸುವಂತ ದೊಡ್ಡ ಉದ್ಯಮಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆಯ್ತಾ, ಬಳ್ಳಾರಿಯ ಮಟ್ಟಿಗೆ ಬಹುದೊಡ್ಡ ಫೈನಾನ್ಸಿಯರ್. 100 ಕೋಟಿ ವಹಿವಾಟನ್ನು ನಡೆಸ್ತಾನೆ. ಹದಿರು ಸಾಗಾಟ ಆಗಿರ್ಬೋದು, ಅದೇ ರೀತಿ ಸ್ಫೋಟಕಗಳ ಗುತ್ತಿಗೆ ವ್ಯವಹಾರ ಆಗಿರ್ಬೋದು, ಬಡ್ಡಿ ವ್ಯವಹಾರ ಆಗಿರ್ಬೋದು, ಎಲ್ಲಾ ರೀತಿಯಲ್ಲೂ ಕೂಡ ಈತ ದೊಡ್ಡ ಒಂದು ಕುಳ. ಹಾಗಾಗಿ ಈತನ ಮನೆಯಲ್ಲಿ ಏನು ಹಣ ಸಿಕ್ಕಿದೆ ಅದು ಸ್ವಲ್ಪ ಅನ್ನುವಂತ ಅಂದಾಜನ್ನ ಅಧಿಕಾರಿಗಳು ಕೂಡ ಮಾಡಿದ್ದಾರೆ. ಇವತ್ತೇನು ದೂರು ಬಂತು ಆ ದೂರಿನ ಅನ್ವಯ ಇವತ್ತು ದಾಳಿ ಕೂಡ ಮತ್ತೆ ಮುಂದುವರೆದಿದೆ. ಈತನ ಮನೆಯಲ್ಲಿ ಇನ್ನೂ ಕೂಡ ಸಾಕಷ್ಟು ಪ್ರಮಾಣದ ಹಣ ಒದಗಿಸಿಟ್ಟಿರ್ಬೋದು ಅಥವಾ ಎಲ್ಲರೂ ಬಚ್ಚಿಟ್ಟಿರ್ಬೋದು ಅನ್ನುವಂತ ಏನು ಅನುಮಾನ ಏನಿದೆ ಅದು ಅಧಿಕಾರಿಗಳು ಕೂಡ ದಟ್ಟವಾಗಿ ಕಾಡ್ತಾ ಇತ್ತು. ಆತನ ಮನೆಯಲ್ಲಿ ಸಿಕ್ಕಿದ್ದು ಕೇವಲ 9 ಕೋಟಿ ನಗದು ಮಾತ್ರ. ಹಾಗಾಗಿ ಆತನ ಮನೆಯಲ್ಲಿ ಇನ್ನೂ ಕೂಡ ಕೋಟ್ಯಾಂತರ ರೂಪಾಯಿ ಹಣ ಬಚ್ಚಿಟ್ಟಿರುವಂತಹ ಸಾಧ್ಯತೆ ಇದೆ ಅನ್ನುವಂತ ಅನುಮಾನ ಕೂಡ ಇದೆ. ಯಾಕಂದ್ರೆ ಈತ ಸಾಮಾನ್ಯ ಆಸಾಮಿಯಲ್ಲ, ನಿತ್ಯ 100 ಕೋಟಿ ವಹಿವಾಟನ್ನ ನಡೆಸುವಂತ ಒಬ್ಬ ಉದ್ಯಮಿ, ವ್ಯಾಪಾರಿ, ಬಡ್ಡಿ ಕುಳ ಆಗಿರೋದ್ರಿಂದ ಅಧಿಕಾರಿಗಳ ಅನುಮಾನ ಕೂಡ ಸಹಜವಾಗಿ ಹೆಚ್ಚಾಗಿದೆ. ಇವತ್ತು ಮತ್ತೆ ದಾಳಿಯನ್ನ ನಡೆಸಿದ್ದಾರೆ. ಸ್ಮಿತಾ, ಓಕೆ, ಧನ್ಯವಾದ ಗುರುರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ವೆಹಿಕಲ್ ಕೊಟ್ಟಿದ್ದಾರೆ, ಅವ್ರ ಗಾಡಿ ಬಂದಿದ್ದಾವೆ, 2 ಗಾಡಿ ರಿಪೋರ್ಟ್ ಮಾಡ್ತಾರೆ.